ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಲೇಟೆಸ್ಟ್ ಲೈಟ್ ವೇಟ್ ಲಾಂಗ್ ಹಾರಗಳ ಡಿಸೈನ್ಸನ್ನು ಶೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದು ಕೇವಲ 15 ಗ್ರಾಮ್ಸ್ ಅಷ್ಟೇ ಇರೋದು. ಇದು ಲಕ್ಷ್ಮಿ ಪೆಂಡೆಂಟ್ ಆಗಿರುತ್ತೆ. ಟೆಂಪಲ್ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು. ಲಕ್ಷ್ಮಿ ಮತ್ತು ಪಿಕಾಕ್ ಮತ್ತು ಎಲಿಫೆಂಟನ್ನು ಮೇನ್ ಥೀಮ್ ಆಗಿ ಇಟ್ಕೊಂಡು ಡಿಸೈನ್ ಮಾಡಿರುವಂಥದ್ದು. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಡಿಸೈನ್. ನೆಕ್ಸ್ಟ್ ಒನ್ ಬರೋದಾದರೆ ಕಾಸಿನ ಸರ. ಇದು ತುಂಬಾ ಇತ್ತೀಚೆಗೆ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂತಹ ಲಾಂಗ್ ಹಾರ ಅಂತಲೇ ಹೇಳ್ಬೋದು. ಇವಾಗ ತುಂಬ ಜನ ಸಿಲ್ಕ್ ಸ್ಯಾರೀಸ್ನೇ ಜಾಸ್ತಿ ವೇರ್ ಮಾಡ್ತಾ ಇರೋದು. ಸೊ ಸಿಲ್ಕ್ ಸ್ಯಾರೀಸ್ಗೆ ಇದು ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಇದು ಕೇವಲ 10 ಗ್ರಾಮ್ 180 ಮಿಲಿಯಷ್ಟು ವೆಯ್ಟನ್ನು ಹೊಂದಿದೆ. ಹಾಗೆ ಥರ್ಡ್ ಒನ್ ನೋಡೋದಾದರೆ ಇದು ಪರ್ಲ್ ಹಾರ ಅಂತಲೇ ಹೇಳ್ಬೋದು. ಲಕ್ಷ್ಮಿ ಪೆಂಡೆಂಟ್ ಆಗಿರುತ್ತೆ. ಸುತ್ತ ಪಿಂಕ್ ಕಲರ್ ರೂಬಿಯನ್ನು ಕೊಟ್ಟಿರ್ತಾರೆ. ಹಾಗೆ ಮುತ್ತಿನಿಂದನೇ ಹ್ಯಾಂಗನ್ಸನ್ನು ಕೂಡ ಕೊಟ್ಟಿರ್ತಾರೆ ಈ ಪೆಂಡೆಂಟ್ಗೆ. ಹಾಗೆ ಮುತ್ತಿನ ಹಾರಗಳ ಮಧ್ಯ ಸ್ಮಾಲ್ ಪೆಂಡೆಂಟನ್ನು ಕೊಟ್ಟಿದ್ದಾರೆ. ಒಂದು ಸೈಡು 2 ಪೆಂಡೆಂಟ್ ಇರುತ್ತೆ. ತುಂಬ ಕ್ಲಾಸಿ ಆಗಿ ಕಾಣುತ್ತೆ. ಎಲ್ಲ ಸ್ಯಾರಿಗಳಿಗೂ ಸೂಪರಾಗಿ ಮ್ಯಾಚ್ ಆಗುತ್ತೆ. ಇನ್ನು ಕೇವಲ ಇದು ಬಂದು 6.5 ಗ್ರಾಮ್ ಅಷ್ಟೇ ವೆಯ್ಟ್ ಇರೋದು. ಇದು ಕೂಡ ಪರ್ಲ್ ಮತ್ತು ಗೋಲ್ಡ್ ಬೀಡ್ಸಿಂದ ಡಿಸೈನ್ ಮಾಡಿರೋ ಹಾರ. ಪೆಂಡೆಂಟ್ ಅಂದು ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು. ಪೆಂಡೆಂಟ್ ಪೂರ್ತಿ ಪಿಕಾಕನ್ನು ಇಟ್ಕೊಂಡು ಡಿಸೈನ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿದೆ ಈ ಡಿಸೈನ್. ಹಾಗೆ ಪರ್ಲ್ ಮಧ್ಯ ಒಂದು ಗೋಲ್ಡ್ ಬೀಡ್ಸನ್ನು ಅಟ್ಯಾಚ್ ಮಾಡಿದ್ದಾರೆ. ಗೋಲ್ಡ್ ಬೀಡ್ಸು ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ಡಿಸೈನ್ಗೆ ಬಂದರೆ ಇದು ಕೇವಲ 11 ಗ್ರಾಮ್ಸ್ ಇದೆ. ಇದು ಕೂಡ ಪರ್ಲ್ ಹಾರ ಅಂತಲೇ ಹೇಳ್ಬೋದು. ಇದು ಬಂದು ಲಕ್ಷ್ಮಿ ಪೆಂಡೆಂಟ್ ಆಗಿರುತ್ತೆ. ಗ್ರೀನ್ ಕಲರ್ ಹ್ಯಾಂಗಿಂಗ್ಸನ್ನು ಕೊಟ್ಟಿದ್ದಾರೆ ಮತ್ತು ಲಕ್ಷ್ಮಿ ಪೆಂಡೆಂಟನ್ನೇ ಹಾರದ ಮಧ್ಯ ಡಿಸೈನ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. 11 ಗ್ರಾಮ್ಸ್ ಇದೆ ಇದರ ವೆಯ್ಟ್. ಇದು ಬಂದು ನೆಲ್ಲಿಕಾಯಿ ಗುಂಡಿನ ಹಾರ ಅಂತಲೇ ಹೇಳ್ಬೋದು. 2 ಎಳೆ ಇದೆ. 2 ಎಳೆಗೆ 3 ಕಲರ್ ಗ್ರೀನ್ ಬೀಡ್ಸನ್ನು ಕೊಟ್ಟು ಒಂದು ಗೋಲ್ಡ್ ಬೀಡ್ಸನ್ನು ಕೊಟ್ಟಿದ್ದಾರೆ. ಇದು 2 ಎಳೆ ಇರೋದ್ರಿಂದ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದರ ವೆಯ್ಟ್ ಬಂದು 6 ಗ್ರಾಮ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಡಿಸೈನ್ ಬಂದು ಇದು ಇವಾಗ ತುಂಬಾ ಟ್ರೆಂಡಿಂಗಲ್ಲಿರೋ ಪೆಂಡೆಂಟ್ ಅಂತಲೇ ಹೇಳ್ಬೋದು. ಇವಾಗ ತುಂಬ ಜನ ರೆಫರ್ ಮಾಡೋದು, ತುಂಬ ಜನ ವೇರ್ ಮಾಡೋ ಡಿಸೈನ್ ಆಗಿರುತ್ತೆ. ಇದು ಕೂಡ ಪರ್ಲ್ ಹಾರ ಆಗಿರುತ್ತೆ. ಇದು ಪರ್ಲ್ ಹಾರದ ಮಧ್ಯ ಒಂದು ಸೈಡ್ಗೆ 2 ಪೆಂಡೆಂಟನ್ನು ಕೂಡ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ. ಇದು ಬಂದು 8 ಗ್ರಾಮ್ಸ್ ಅಷ್ಟು ವೆಯ್ಟ್ ಇದೆ. 8 ಗ್ರಾಮ್ಸ್ಗೆ ಆರಾಮಾಗಿ ಮಾಡಿಸ್ಕೊಳ್ಬೋದು. ವರ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಕೂಡ ಪರ್ಲ್ ಹಾರನೇ ಆಗಿರುತ್ತೆ. ಇದು ಬಂದು ನಾಗರ ಡಿಸೈನ್ ಇರುವಂಥದ್ದು. ತುಂಬಾ ಚೆನ್ನಾಗಿದೆ. ಇದಕ್ಕೂ 3 ಪರ್ಲ್ಸ್ ಮಧ್ಯೆ ಒಂದೊಂದು ಯೂನಿಕ್ ಆಗಿ ಡಿಸೈನ್ ಮಾಡಿರೋ ಬೀಡ್ಸನ್ನು ಕೊಟ್ಟಿದ್ದಾರೆ. ಇದು 10 ಗ್ರಾಮ್ಸ್ ಇದೆ. ಇದು ಬಂದು ಸ್ಮಾಲ್ ಕ್ರಿಸ್ಟಲ್ಸ್ ಬೀಡ್ಸ್ಗಳ ಮಧ್ಯ ಸ್ಮಾಲ್ ಗೋಲ್ಡ್ ಬೀಡ್ಸನ್ನು ಕೊಟ್ಟಿದ್ದಾರೆ ಮತ್ತು ಲಕ್ಷ್ಮಿ ಪೆಂಡೆಂಟನ್ನು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಬಂದು 6 ಗ್ರಾಮ್ಸ್ ವೆಯ್ಟ್ ಇದೆ. ನೆಕ್ಸ್ಟ್ ಒನ್ ಬಂದು 3 ಲೇಯರ್ ಪರ್ಲ್ ಹಾರ ಆಗಿರುತ್ತೆ. ಇದು ಕೂಡ ಲಕ್ಷ್ಮಿ ಪೆಂಡೆಂಟ್. ಆ ಪೆಂಡೆಂಟ್ ಅಂತೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ಇದು ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ವೆಯ್ಟು 15 ಗ್ರಾಮ್ಸ್ ಇದೆ. ಇದು ಸಿಂಪಲ್ ಆಗಿ ತುಂಬ ಎಲಿಗೆಂಟ್ ಆಗಿ ಕಾಣುವಂತಹ ಪರ್ಲ್ ಹಾರ ಅಂತ ಹೇಳ್ಬೋದು. ಇದು ಲಕ್ಷ್ಮಿ ಪೆಂಡೆಂಟ್ ಮತ್ತು ಪರ್ಲ್ ಹಾರ ಇರುತ್ತೆ. ನೆಕ್ಸ್ಟ್ ಒನ್ ಬಂದು ಇದು ಕೂಡ ಪರ್ಲ್ ಹಾರ ಮತ್ತು ವ್ಯಾಕ್ಸಿನ್ ಬೀಡ್ಸನ್ನು ಕೊಟ್ಟಿದ್ದಾರೆ. ಮತ್ತು ಒಂದು ಸೈಡು ಲಕ್ಷ್ಮಿ ಪೆಂಡೆಂಟನ್ನು ಹಾರಕ್ಕೆ ಮಧ್ಯ ಇಟ್ಟು ಡಿಸೈನ್ ಮಾಡಿದ್ದಾರೆ. ಪೆಂಡೆಂಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಹಾರದ ವೆಯ್ಟ್ ಬಂದು 10 ಗ್ರಾಮ್ಸ್ ಅಷ್ಟಿದೆ.